ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಒಂದು ಚಟುವಟಿಕೆ 2.10. ಏನಪ್ಪ ಇದು 2.10 ಅಂತಂದ್ರೆ, ಆಮ್ಲಗಳನ್ನು ನೀರಿಗೆ ಸೇರಿಸಬೇಕೆ ಅಥವಾ ನೀರಿಗೆ ಆಮ್ಲವನ್ನು ಸೇರಿಸಬೇಕೆ ಅನ್ನೋದಕ್ಕೆ, ಅಥವಾ ನಾವು ಆಮ್ಲಗಳನ್ನ ಏನ್ ಮಾಡಬೇಕು, ಸಾರರಿಕ್ತಗೊಳಿಸಬೇಕು. ಹಾಗಾದ್ರೆ ಆಮ್ಲಗಳನ್ನು ಸಾರರಿಕ್ತಗೊಳಿಸುವುದು ಹೇಗೆ ಅದಕ್ಕೆ ಸಂಬಂಧಪಟ್ಟ ಒಂದು ಚಟುವಟಿಕೆ ಈಗ ಮಾಡೋಣ. ಇದಕ್ಕೆ ಚಟುವಟಿಕೆ ಮಾಡಬೇಕಾದ ವಸ್ತುಗಳು, ಇಲ್ಲಿ ನಾನು ಹೈಡ್ರೋಕ್ಲೋರಿಕ್ ಆಮ್ಲ ತಗೊಂಡಿದ್ದೀನಿ ಮತ್ತು ಒಂದು ಬೀಕರ್ ತಗೊಂಡಿದ್ದೀನಿ. ಆ ಬೀಕರ್ ಅಲ್ಲಿ ನೀರು ತಗೊಂಡಿದ್ದೀನಿ ಮತ್ತು ಒಂದು ಆಸಿಡ್ ಫಿಲ್ಲರ್ ತಗೊಂಡಿದ್ದೀನಿ. ಈಗ ಈ ನೀರನ್ನ ನಾನು ದುರ್ಬಲ ಸಲ್ಫ್ರಿಕ್ ಆಮ್ಲ ಅಥವಾ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ದುರ್ಬಲ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಆಗಿ ಮಾಡಬೇಕಾಗುತ್ತೆ. ಆಮ್ಲನ ಆಗಿರ್ಬೋದು, ಪ್ರತ್ಯಾಮ್ಲ ಆಗಿರ್ಬೋದು. ನಾವಿಲ್ಲಿ ಆಮ್ಲ ತಗೊಂಡಿದ್ದೀವಿ. ಆದ್ರೆ ಈ ಆಮ್ಲವನ್ನ ನಾವು ದುರ್ಬಲಗೊಳಿಸೋದು ಹೇಗೆ? ಇಲ್ಲಿ ಪ್ರಶ್ನೆ ಬರುತ್ತೆ. ಈ ಒಂದು ಆಮ್ಲಕ್ಕೆ ನೀರನ್ನು ಸುರಿಯಬೇಕೆ ಅಥವಾ ಆಮ್ಲವನ್ನು ನೀರಿನಲ್ಲಿ ಹಾಕಬೇಕೆ ಅಂತ ಪ್ರಶ್ನೆ ಬರುತ್ತೆ. ನಾವು ಯಾವಾಗಲೂ ಕೂಡ ಆಮ್ಲಗಳು ಬಹಿರುಷ್ಣಕ ಕ್ರಿಯಾಕಾರಿಗಳು. ಯಾವುದೋ ಚಟುವಟಿಕೆ ಮಾಡೋದು ನೋಡ್ತೀವಿ, ಅಲ್ಲಿ ಆಮ್ಲವನ್ನು ಬಳಸಿದ್ವಿ ಅಂದ್ರೆ ಅದನ್ನ ಟಚ್ ಮಾಡಿ ನೋಡಿದ್ರೆ ಅಲ್ಲಿ ಬಿಸಿ ಅಂತ ಅನುಭವ ಆಗ್ತದೆ. ಆ ಬಿಸಿಯಾದ ಅನುಭವ ಅಂದ್ರೆ ಅದು ಎಂತಹ ಕ್ರಿಯೆ? ಬಹಿರುಷ್ಣಕ ಕ್ರಿಯೆ. ಆದ್ರೆ ಇಲ್ಲಿ ಆಸಿಡ್ ಅನ್ನ ನೀರಿಗೆ ಅಥವಾ ನೀರನ್ನ ಆಸಿಡ್ಗೆ ಮಿಕ್ಸ್ ಮಾಡ್ಬೇಕಂದ್ರೆ, ದುರ್ಬಲಗೊಳಿಸ್ಬೇಕಂದ್ರೆ ನಾವು ಎಚ್ಚರಿಕೆ ವಹಿಸಬೇಕು. ಯಾಕಂದ್ರೆ ಈ ಒಂದು ಆಮ್ಲಗಳನ್ನ ದುರ್ಬಲಗೊಳಿಸ್ತಕ್ಕಂಥದ್ದು ಒಂದು ಬಹಿರುಷ್ಣಕ ಕ್ರಿಯೆ ಆಗಿದೆ. ಅದು ಎಂತ ಬಹಿರುಷ್ಣಕ ಕ್ರಿಯೆ ಅಂತ ಹೇಳ್ಬೋದು. ಇದಕ್ಕೆ ನಾವು ಅತಿ ಬಹಿರುಷ್ಣಕ ಕ್ರಿಯೆಗಳು, ತೀವ್ರ ಬಹಿರುಷ್ಣಕ ಕ್ರಿಯೆಗಳು ಅಂತ ಹೇಳ್ಬೋದು. ಅಂದ್ರೆ ಬಹಳ ವೇಗವಾಗಿನೇ ವರ್ತನೆ ಮಾಡಿಬಿಟ್ಟು ಬಹು ಬೇಗನಲ್ಲಿ ಉಷ್ಣ ಉತ್ಪತ್ತಿ ಆಗುತ್ತೆ. ಆ ಉತ್ಪತ್ತಿ ಅಂತ ಉಷ್ಣ ಏನಾಗುತ್ತೆ, ನಾವು ಕೆಲವೊಂದು ಟೈಮು ಏನ್ ಮಾಡ್ತೀವಿ, ಆ ಒಂದು ಬೀಕರ್ ಹಾಕಿದ ತಕ್ಷಣ ಸ್ಫೋಟವಾಗಲೂಬಹುದು. ಈ ಒಂದು ವೇಳೆ ನಾವು ನೀರನ್ನ ಆಸಿಡ್ ಅಲ್ಲಿ ಹಾಕ್ಬಿಟ್ರೆ ಅಲ್ಲಿ ಸ್ಫೋಟ ಕೂಡ ಸಂಭವಿಸುತ್ತೆ, ಉಷ್ಣ ಉತ್ಪತ್ತಿ ಆಗುತ್ತೆ. ಆ ಉಷ್ಣದಿಂದ ಆ ಒಂದು ಬೀಕರ್ ಒಡೆದೋಗ್ಬೋದು ಅಥವಾ ಒಂದು ಬಾಟ್ಲ್ ಒಡೆದೋಗ್ಬೋದು, ಕೆಲವೊಂದು ಟೈಮ್ ಸ್ಫೋಟ ಕೂಡ ಸಂಭವಿಸಬಹುದು. ಸೊ ಅದಕ್ಕೋಸ್ಕರ ನಾವು ಹೇಗಪ್ಪ ದುರ್ಬಲಗೊಳಿಸೋದು ಆಮ್ಲವನ್ನ ಅಂತ ಅಂದಾಗ, ನಾವು ಒಂದು ಬೀಕರ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ತಗೋಬೇಕು. ಆ ನೀರಿಗೆ ನಿಧಾನವಾಗಿ ನಾವೇನ್ ಮಾಡ್ಬೇಕು, ಆಮ್ಲವನ್ನ ಆಗಿರ್ಬೋದು ಅಥವಾ ಪ್ರತ್ಯಾಮ್ಲವನ್ನ ಅದ್ರಲ್ಲಿ ಆಗಿರ್ಬೋದು, ಏನ್ ಮಾಡ್ಬೇಕಾಗುತ್ತೆ, ನಿಧಾನವಾಗಿ ಹಾಕ್ಬೇಕಾಗುತ್ತೆ. ಆಮ್ಲ ತಗೊಂಡಿದ್ದೀನಿ. ಆಮ್ಲವನ್ನು ಉಪಯೋಗಿಸುವಾಗ ಎಚ್ಚರಿಕೆಯಿಂದ ಉಪಯೋಗಿಸಬೇಕು. ಯಾಕಂದ್ರೆ ಇವು ಕರೋಸಿವ್ ಇನ್ ನೇಚರ್ ಅಂತ ಹೇಳಿದೀನಿ, ಅಂದ್ರೆ ತೀವ್ರಕಾರಿಗಳು ಅಥವಾ ಇವು ಸುಡುವಂತ ಗುಣವನ್ನು ಹೊಂದಿರುತ್ತವೆ. ಈಗ ನಾವೀಗ ಆಮ್ಲವನ್ನು ದುರ್ಬಲಗೊಳಿಸ್ಬೇಕಂದ್ರೆ ನಿಧಾನವಾಗಿ ಹನಿಯಾಗಿ ಹಾಕ್ತಾ ಇರಬೇಕು. ನೋಡಿ, ಈ ರೀತಿಯಾಗಿ ಹನಿ ಹಾಕ್ಬೇಕು, ನಿಧಾನವಾಗಿ ಹಾಕ್ಬೇಕು. ನೋಡಿ ಹೇಗೆ ಯಾವ ರೀತಿಯಾಗಲಿ ವಿಲೀನ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಿಧಾನವಾಗಿ ಹಾಕ್ಬೇಕು. ಹಾಕ್ತಾ ನಿಧಾನವಾಗಿ ಕಲ್ಕಬೇಕಾಗುತ್ತೆ. ನಿಧಾನವಾಗಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ನಿಧಾನವಾಗಿ ಏನ್ ಮಾಡ್ಬೇಕು, ಕಲ್ಕಬೇಕಾಗುತ್ತೆ. ನೋಡಿ, ನಿಧಾನವಾಗಿ ಹಾಕ್ತಾ ನಿಧಾನವಾಗಿ ಕಲ್ಕಬೇಕಾಗುತ್ತೆ. ಹಾಗಾದ್ರೆ ಈಗ ಈ ಒಂದು ಬೀಕರ್ ಇರ್ತಕ್ಕಂಥದ್ದು ದ್ರಾವಣ ಏನಾಗಿದೆ, ದುರ್ಬಲವಾದಂತಹ ಹೈಡ್ರೋಕ್ಲೋರಿಕ್ ಆಮ್ಲ ಆಗಿದೆ. ಇದು ಹೆಂಗ್ ಗೊತ್ತಾಗುತ್ತೆ ಆಮ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಲಿಟ್ಮಸ್ ಪರೀಕ್ಷೆ ಮಾಡ್ಬೋದು. ನಾವು ಸಾರಯುಕ್ತಗೊಳಿಸಿದೀವಿ, ಅದು ಇದು ಸಾರಯುಕ್ತ ಆಮ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಾವೀಗ ಒಂದು ಲಿಟ್ಮಸ್ ಪರೀಕ್ಷೆಯನ್ನು ಮಾಡೋಣ. ಲಿಟ್ಮಸ್ ಪರೀಕ್ಷೆ ನಿಮ್ಗೆ ಗೊತ್ತಿದೆ. ಸೊ ಲಿಟ್ಮಸ್ ಪರೀಕ್ಷೆ ಮಾಡ್ಬೇಕಾದಾಗ ನಾವು ಲಿಟ್ಮಸ್ ಏನಾದ್ರು ಕೆಂಪಾಯ್ತು ಅಂದ್ರೆ ಅದು ಏನಂತ ಅರ್ಥ? ಆಮ್ಲ ಅಂತ ಅರ್ಥ. ಹಾಗಾದ್ರೆ ಇದು ಆಗತ್ತೆ. ಈಗ ನೋಡಿ, ಆಗಿದೆಯಾ? ಅಂದ್ರೆ ಇದು ಏನಿದು ಆಮ್ಲ. ಹಾಗಾದ್ರೆ ಇದು ಎಂತ ಆಮ್ಲ? ದುರ್ಬಲ ಆಮ್ಲ, ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲ. ಅದು ಇದು ಸಾರಯುತ ಹೈಡ್ರೋಕ್ಲೋರಿಕ್ ಆಮ್ಲ. ಇದರಲ್ಲಿ ಇದು ಸಾರಯುತ ಹೆಂಗ್ ಹೇಳ್ತೀವಿ ಅಂದ್ರೆ, ಇದರಲ್ಲಿ H3O+ ಅಥವಾ H+ ಅಯಾನ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಇದರಲ್ಲಿ ಕಡಿಮೆ ಇರುತ್ತೆ. ಅಂದ್ರೆ ಅಯಾನುಗಳ ಸಂಖ್ಯೆ H3O+ ಆಗಿರ್ಬೋದು, H+ ಆಗಿರ್ಬೋದು ಅಥವಾ OH- ಅಯಾನುಗಳ ಸಾರತೆಯನ್ನ ಕಡಿಮೆ ಮಾಡೋದಕ್ಕೆ ನಾವೇಂತೀವಿ ಸಾರರಿಕ್ತಗೊಳಿಸುವುದು ಎಂದು ಕರೆಯುತ್ತೇವೆ. ಸೊ ಈ ರೀತಿಯಾಗಿ ನಾವು ಆಮ್ಲವನ್ನು ಯಾವಾಗಲೂ ಕೂಡ ನೀರಿಗೆ ಹಾಕಬೇಕು. ಹೇಗೆ? ನಿಧಾನವಾಗಿ ಕಲ್ಕುತ್ತಾ ಹಾಕಬೇಕು. ಒಂದು ವೇಳೆ ಆಮ್ಲವನ್ನು ನೇರವಾಗಿ ನೀರು ಸುರಿದು ಬಿಟ್ರೆ
ಅಲ್ಲಿ ಕೂಡ ಸ್ಫೋಟ ಸಂಭವಿಸುತ್ತೆ. ನೀರನ್ನ ಆಮ್ಲಕ್ಕೆ ಹಾಕ್ಬಿಟ್ರೆ ಅಲ್ಲಿ ಕೂಡ ಸ್ಫೋಟ ಸಂಭವಿಸುತ್ತೆ. ಎಚ್ಚರಿಕೆಯಿಂದ ನಾವು ಯಾವಾಗಲೂ ಕೂಡ ಆಮ್ಲವನ್ನು ನೀರಿಗೆ ನಿಧಾನವಾಗಿ ಹಾಕುತ್ತಾ ಕಲಕಬೇಕು, ಅವಾಗ ಅದು ಸಾರರಿಕ್ತಗೊಳ್ಳಲ್ಪಡುತ್ತೆ. ಹಾಗಾಗಿ ಇದು ಸಾರರಿಕ್ತಗೊಂಡ ಒಂದು ಆಮ್ಲವಾಗಿದೆ. ಸೊ ಈ ರೀತಿಯಾಗಿ ನಾವು ಈ ಒಂದು ಆಮ್ಲಗಳನ್ನ ಅಥವಾ ಪ್ರತ್ಯಾಮ್ಲಗಳನ್ನ ಸಾರರಿಕ್ತಗೊಳಿಸಬಹುದು. ಓಕೆನಾ?